ಪಾಕಿಸ್ತಾನ ನಡುವೆ ಮ್ಯಾಚ್ಗಳು ಇದ್ದಾಗ ಕಿರಿಕ್ ಕಾಂಟ್ರವರ್ಸಿಗಳು ಇದ್ದದ್ದೇ. ಸಣ್ಣ ಪುಟ್ಟ ಕ್ಲಾಶ್ ಕೂಡ ದೊಡ್ಡ ಇಶ್ಯೂ ಆಗುತ್ತೆ. ದಶಕದಿಂದಲೂ ಕೂಡ ಇದು ನಡ್ಕೊಂಡೇ ಬರ್ತಿದೆ. ಆದರೆ ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ. ನೋ ಶೇಕ್ ಹ್ಯಾಂಡ್ ಎನ್ನುವಂಥ ಹೊಸ ಪಾಲಿಸಿ ಬಂದಿದೆ. ಈ ವರ್ಷ ಇಂಡೋ ಪಾಕ್ ವಾರ ನಡುವೆ ಏನೆಲ್ಲ ವಿವಾದಗಳು ಆಗಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಗಳು ಅಂದಾಗಲೇ ಹೈ ಲೆವೆಲ್ ಹೀಟಪ್ ಇರುತ್ತೆ. ಈ ವರ್ಷ ಎರಡೂ ತಂಡಗಳ ನಡುವೆ ಮೈದಾನದಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಕಾಂಟ್ರವರ್ಸಿಗಳಾಗಿವೆ. ಚಾಂಪಿಯನ್ಸ್ ಟ್ರೋಫಿ, ಏಷ್ಯಾ ಕಪ್, ವುಮೆನ್ಸ್ ವಿಶ್ವಕಪ್ ಹಾಗೆ ಅಂಡರ್-19 ಟೀಮ್ಗಳ ಪಂದ್ಯಗಳಲ್ಲೂ ಖ್ಯಾತೆಗಳಾಗಿವೆ. ಈ ಪೈಕಿ ಅತಿ ಹೆಚ್ಚು ಸದ್ದು ಮಾಡಿದ ಕಿರಿಕ್ಗಳು ಯಾವೆಲ್ಲ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾಂಪಿಯನ್ಸ್ ಟ್ರೋಫಿಗಾಗಿ ಪಾಕ್ಗೆ ಹೋಗದ ಭಾರತ. ಈ ವರ್ಷ ಭಾರತ ಮತ್ತು ಪಾಕಿಸ್ತಾನ ಮೊದಲು ಮುಖಾಮುಖಿಯಾಗಿದ್ದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮುಖಾಮುಖಿಯಾಗಿದ್ವು. ಈ ಟೂರ್ನಿ ಪಾಕಿಸ್ತಾನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಆದರೆ ಪಾಕಿಸ್ತಾನಕ್ಕೆ ಕಾಲಿಡಲು ಒಪ್ಪದಂತ ಭಾರತ ಚಾಂಪಿಯನ್ಸ್ ಟ್ರೋಫಿಯನ್ನೇ ಬಹಿಷ್ಕಾರ ಮಾಡೋದಾಗಿ ವಾರ್ನ್ ಮಾಡಿತ್ತು. ಈ ವಿವಾದ ಕೆಲವು ತಿಂಗಳುಗಳ ಕಾಲ ಕಂಟಿನ್ಯೂ ಆಗಿತ್ತು. ಆನಂತರ ಐಸಿಸಿ ಮಧ್ಯ ಪ್ರವೇಶಿಸಿ ಟೂರ್ನಮೆಂಟ್ ಅನ್ನ ಹೈಬ್ರಿಡ್ ಮಾದರಿಯಲ್ಲಿ ನಡೆಸೋಕೆ ನಿರ್ಧಾರ ಮಾಡಿತ್ತು. ಅಂದ್ರೆ ಭಾರತನ ಎಲ್ಲಾ ಪಂದ್ಯಗಳನ್ನ ಯುಎಇನಲ್ಲಾಡಿತ್ತು. ಭಾರತ ಮತ್ತು ಪಾಕ್ ನಡುವೆ ನೋ ಶೇಕ್ ಹ್ಯಾಂಡ್. ಇನ್ನು ಈ ವರ್ಷ ಅತಿ ಹೆಚ್ಚು ವಿವಾದ ಉಂಟು ಮಾಡಿದ್ದೆ ಈ ನೋ ಶೇಕ್ ಹ್ಯಾಂಡ್. ಇಷ್ಟು ವರ್ಷ ಭಾರತ ಮತ್ತು ಪಾಕಿಸ್ತಾನ ನಡುವೆ ಎಷ್ಟೇ ರಾಜತಾಂತ್ರಿಕ ವೈಮನಸ್ಸುಗಳು ಇದ್ರೂ ಕೂಡ ಕ್ರಿಕೆಟ್ ಅಂತ ಬಂದಾಗ ಎರಡೂ ತಂಡದವರು ಕೂಡ ನಾರ್ಮಲ್ ಆಗಿಯೇ ಮ್ಯಾಚ್ಗಳನ್ನು ಆಡ್ತಾ ಇದ್ರು. ಪರಸ್ಪರ ಮಾತನಾಡೋದು, ಫೋಟೋಗಳನ್ನ ತಗೊಳ್ಳೋದು, ಶೇಕ್ ಹ್ಯಾಂಡ್ ಮಾಡೋದು ಎಲ್ಲವೂ ಕೂಡ ಇರ್ತಾ ಇತ್ತು. ಆದರೆ ಈ ವರ್ಷ ಪೆಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಕ್ರಿಕೆಟ್ನಲ್ಲೂ ಕೂಡ ಭಾರತ ಸೇಡನ್ನ ತೀರಿಸ್ಕೊಳ್ತಾ ಇದೆ. ಪಾಕಿಸ್ತಾನ ಆಟಗಾರರ ಜೊತೆ ಮಾತಿಲ್ಲ, ಶೇಕ್ ಹ್ಯಾಂಡ್ ಕೂಡ ಇಲ್ಲ. ಏಷ್ಯಾ ಕಪ್ನಲ್ಲಿ ಶುರುವಾದಂಥ ಈ ರಿವೆಂಜ್ ಈಗ ಎಲ್ಲಾ ಮಾದರಿಗೂ ಬಂದಿದೆ. ವುಮೆನ್ಸ್ ವಿಶ್ವಕಪ್, ಅಂಡರ್-19 ತಂಡಗಳಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಅಭಿಷೇಕ್ ಶರ್ಮಾ ಮತ್ತು ಹ್ಯಾರಿಸ್ ರೌಫ್ ನಡುವೆ ಕಿರಿಕ್. ಇನ್ನು ಏಷ್ಯಾ ಕಪ್ ಸಮಯದಲ್ಲಿ ಅಭಿಷೇಕ್ ಶರ್ಮಾ ಹಾಗೆ ಹ್ಯಾರಿಸ್ ರೌಫ್ ನಡುವೆ ತೀವ್ರ ವಾಗ್ವಾದ ನಡೆದು ಅಂಪೈರ್ಗಳು ಮಧ್ಯಪ್ರವೇಶ ಮಾಡಿದಂಥ ಘಟನೆ ಕೂಡ ನಡೆದಿತ್ತು. ರೌಫ್ ಬೌನ್ಸರ್ ಅನ್ನ ಎಸೆದು ಅಭಿಷೇಕ್ಗೆ ಏನೋ ಹೇಳಿದ್ರಿಂದ ಸಿಟ್ಟಾದಂತ ಅಭಿಷೇಕ್ ಸ್ಪಾಟ್ನಲ್ಲೇ ತಿರುಗೇಟು ಕೊಟ್ಟಿದ್ರು. ಇಬ್ಬರ ನಡುವೆ ವಾಗ್ವಾದ ನಡೆದಿತ್ತು. ಹಾಗೆ ಇದೇ ಪಂದ್ಯದಲ್ಲಿ ಹ್ಯಾರಿಸ್ ರೌಫ್ ನಾವು ಭಾರತದ 5 ರಫೇಲ್ಗಳನ್ನ ಕ್ರಾಶ್ ಮಾಡಿದ್ದೇವೆ ಅನ್ನೋ ತರ ಸಿಂಬಲ್ ತೋರಿಸಿದ್ದ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿಯಾಗಿ ಕೊನೆಗೆ ಐಸಿಸಿ ಮೆಟ್ಟಿಲೇರಿತ್ತು. ಹಾಗೆ ಐಸಿಸಿ ರೌಫ್ಗೆ ದಂಡ ಕೂಡ ಹಾಕಿತ್ತು. ಆನಂತರ 2 ಪಂದ್ಯಗಳಿಂದ ಬ್ಯಾನ್ ಮಾಡಿತ್ತು. ಭಾರತ ಏಷ್ಯಾ ಕಪ್ ಗೆದ್ರು ಟ್ರೋಫಿ ನೀಡದ ನಖ್ವಿ. ಇನ್ನು ಇದೆಲ್ಲದರ ನಡುವೆ ಭಾರತ ಅಜೇಯವಾಗಿ ಏಷ್ಯಾ ಕಪ್ ಅನ್ನ ಗೆದ್ದಿತ್ತು. ಆದರೆ ಟ್ರೋಫಿ ಗೆದ್ದ ಮೇಲೆ ಪಿಸಿಬಿ ಅಧ್ಯಕ್ಷ ಹಾಗೆ ಎಸಿಸಿ ಅಧ್ಯಕ್ಷರು ಆಗಿರುವಂತಹ ಮೊಯ್ಸಿನ್ ನಖ್ವಿ ಕೈಯಿಂದ ಟ್ರೋಫಿಯನ್ನ ಪಡೆಯೋಕೆ ಒಪ್ಪಿರಲಿಲ್ಲ. ಬೇರೆ ಯಾರಿಂದಲಾದರೂ ಕೂಡ ಹಸ್ತಾಂತರ ಮಾಡಿಸುವಂತೆ ಹೇಳಿದ್ರು. ಆದರೆ ಇದಕ್ಕೆ ಒಪ್ಪದಂತ ನಖ್ವಿ ಟ್ರೋಫಿ ಜೊತೆಗೆ ಎಸ್ಕೇಪ್ ಆಗಿದ್ರು. ಅಲ್ಲಿಂದ ಇಲ್ಲಿವರೆಗೆ ಟ್ರೋಫಿ ಭಾರತದ ಕೈ ಸೇರಿಲ್ಲ. ಇದಕ್ಕಾಗಿ ಈಗಲೂ ಕೂಡ ಬಿಸಿಸಿಐ ಫೈಟ್ ನಡೆಸ್ತಾನೇ ಇದೆ. ಅಂಡರ್-19 ತಂಡದಲ್ಲೂ ಮುಂದುವರೆದಿದ್ದ ಕಿರಿಕ್. ಇನ್ನು ಹಿರಿಯರ ಟೀಮ್ನಂತೆಯೇ ಅಂಡರ್-19 ತಂಡದಲ್ಲೂ ಕೂಡ ಕಿರಿಕ್ ಕಂಟಿನ್ಯೂ ಆಗಿದೆ. ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಓಪನರ್ ವೈಭವ್ ಸೂರ್ಯವಂಶಿ ಹಾಗೆ ಪಾಕ್ ಬೌಲರ್ ಅಲಿ ರಾಜಾ ನಡುವೆ ವಾಗ್ವಾದ ನಡೆದಿತ್ತು. ಈ ವೇಳೆ ವೈಭವ್ ಶೂ ತೋರಿಸಿ ಬೈದಿದ್ರು. ಅಷ್ಟೇ ಅಲ್ಲದೆ ಪಂದ್ಯ ಮುಗಿದ ಮೇಲೆ ಎಸಿಸಿ ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಕೈಯಿಂದ ಮೆಡಲ್ ಪಡೆಯೋಕೆ ಭಾರತದ ಆಟಗಾರರು ಒಪ್ಪಿರಲಿಲ್ಲ. ಹೀಗಾಗಿ ಎಸಿಸಿ ಕಾರ್ಯದರ್ಶಿಗಳು ಮೆಡಲ್ನ ಹಸ್ತಾಂತರ ಮಾಡಿದ್ರು. ಹೀಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಈ ವರ್ಷ ತುಂಬಾನೇ ವಿವಾದಗಳಾಗಿವೆ. ಕಳೆದ ಎಲ್ಲ ವರ್ಷಗಳಿಗೆ ಹೋಲಿಸಿದ್ರೆ ಈ ವರ್ಷ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಸೊ ಮುಂದಿನ T20 ವಿಶ್ವಕಪ್ನಲ್ಲಿ ಉಭಯ ತಂಡಗಳು ಮತ್ತೆ ಮುಖಾಮುಖಿ ಆಗ್ತವೆ. ಸೊ ಇಲ್ಲಿ ಇನ್ನೇನೆಲ್ಲ ಆಗುತ್ತೆ ನೋಡಬೇಕಾಗುತ್ತೆ. ನಮಸ್ಕಾರ.